ಕುಮಟಾ ಮೀನುಗಾರರ ಸಹಕಾರಿ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಜಯವಿಠಲ ಕುಬಾಲ್ ನೇತೃತ್ವದ ತಂಡ ಭರ್ಜರಿ ಜಯಬೇರಿ ಬಾರಿಸಿದ್ದು ದೀರ್ಘಕಾಲದ ಕಾನೂನು ಹೋರಾಟ ಹಾಗೂ ತೀವ್ರ ಕುತೂಹಲಕ್ಕೆ ತೆರೆಬಿದ್ದಿದೆ. ಕುಮಟಾ ಮೀನುಗಾರ ಸಹಕಾರಿ ಸಂಘದ ಒಟ್ಟು 9 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 9 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕುಬಾಲ್ ತಂಡ ಸಂಪೂರ್ಣ ಪ್ರಾಬಲ್ಯ ಮೆರೆದಿದೆ. ಕಳೆದ 17/8/2025 ಈ ಸಂಘಕ್ಕೆ ಚುನಾವಣೆ ನಡೆದಿತ್ತಾದರೂ ವಿವಿಧ ಕಾರಣಗಳಿಂದಾಗಿ ಮತ ಎಣಿಕೆ ಪ್ರಕ್ರಿಯೆ ವಿಳಂಬವಾಗಿತ್ತು. ಉಚ್ಚ ನ್ಯಾಯಾಲಯದ ಮಹತ್ವದ ಆದೇಶದ ಹಿನ್ನೆಲೆಯಲ್ಲಿ ಇಂದು ಚುನಾವಣಾಧಿಕಾರಿ ಶಾರದಾ ಕವರಿ ಅವರ ನೇತೃತ್ವದಲ್ಲಿ ಮತ ಎಣಿಕೆ ಕಾರ್ಯ ಸುಗಮವಾಗಿ ನಡೆಯಿತು. ರಿಟ್ ಅರ್ಜಿ ಸಂಖ್ಯೆ 1,05,741/2025 ಆಶಾ ರಮೇಶ್ ಅಂಬಿಗ ಹಾಗೂ ವಿಠಲ್ ಕುಬಾಲ್ ಅವರ ಪರವಾಗಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಪುರಸ್ಕರಿಸಿದ ನ್ಯಾಯಾಲಯವು ಮತ ಎಣಿಕೆಗೆ ಹಸಿರು ನಿಶಾನೆ ತೋರಿಸಿತ್ತು. ರಿಟ್ ಅರ್ಜಿ ಸಂಖ್ಯೆ 1,05,781/2025 ಸುಧಾಕರ್ ತಹಾರಿ ಅವರ ಪರವಾಗಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ನ್ಯಾಯಾಲಯವು ತಿರಸ್ಕರಿಸಿತು. ವಿಠಲ್ ಕುಬಾಲ್ ಅವರ ನೇತೃತ್ವದಲ್ಲಿ ಕಣಕ್ಕಿಳಿದ ಎಲ್ಲ 9 ಅಭ್ಯರ್ಥಿಗಳು ಮತದಾರರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ವಿಜೇತರ ಪಟ್ಟಿ ಇಂತಿದ್ದು ಹಿಂದುಳಿದ ವರ್ಗದಿಂದ ಜಯವಿಠಲ್ ಕುಬಾಲ್, ಸಾಮಾನ್ಯ ವರ್ಗ ಬಾಬುರಾಯ್ ಕುಬಾಲ್ ಅಳ್ವೆದಂಡೆ, ಭೋಗೋಪಾಲ ಅಂಬಿಗ ಲುಕೇರಿ, ಲಾಂಗಪ್ಪಾರಿ ಕಂತ್ರ ಹರೇಶ್ವರ, ಲಕ್ಷ್ಮಣ ಅಂಬಿಗ ದಿವಗಿ, ನಂದಾ ಜಾಧವ್ ಅಳ್ವೆದಂಡೆ, ಶಂಕರ್ ಸೋಡಂಕರ್ ಅಳ್ವೆದಂಡೆ, ಮಹಿಳಾ ಮೀಸಲಾತಿ ಕ್ಷೇತ್ರ ಮಾಲಾ ರಾಮಚಂದ್ರ ಅಂಬಿಗ ದಿವಗಿ, ಶಾಂತಿ ಈಶ್ವರ ಅಂಬಿಗ ಧಾರೇಶ್ವರ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಜಯವಿಠಲ್ ಕುಬಾಲ್ ಬೆಂಬಲಿಗರು ಹಾಗೂ ಮೀನುಗಾರ ಸಮುದಾಯದ ಪ್ರಮುಖರು ವಿಜಯೋತ್ಸವ ಆಚರಿಸಿದರು. ನ್ಯಾಯಾಲಯದ ತೀರ್ಪಿನಿಂದಾಗಿ ಸತ್ಯಕ್ಕೆ ಜಯ ಸಿಕ್ಕಿದೆ ಮತ್ತು ಸಂಘದ ಅಭಿವೃದ್ಧಿಗೆ ಹೊಸ ಚೈತನ್ಯ ಬಂದಿದೆ ಎಂದು ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.